ಪ್ರದೇಶ ಕಾಂಗ್ರೆಸ್ ಸಮಿತಿ ಸಹಯೋಗದಲ್ಲಿ ಕಾನೂನು ಮತ್ತು ಹಕ್ಕುಗಳ ಮತ್ತು ಮಾಹಿತಿ ಹಕ್ಕು ವಿಭಾಗ ಏರ್ಪಾಡಾಗಿರ್ತಕ್ಕಂಥ ಈ ಸಮಾರಂಭದಲ್ಲಿ ಪ್ರಾಸ್ತಾವಿಕ ಭಾಷಣ ಮಾಡಿದಂಥ ಕಾನೂನು ವಿಭಾಗದ ಅಧ್ಯಕ್ಷರು ಆದಂಥ ಶ್ರೀ ಎಸ್ ಪೊನ್ನಣ್ಣ ಅವರ, ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾದಂಥ ಎಚ್ ಕೆ ಪಾಟೀಲ್ ಅವರ, ಎಸಿಸಿ ಕಾರ್ಯದರ್ಶಿಗಳಾದಂಥ ಶ್ರೀ ಗೋಪಿನಾಥ ಪಳನಿಯಪ್ಪನ್ ಅವರ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂಥ ಶ್ರೀ ನಸೀರ್ ಅಹಮದ್ ಅವರ, ನಗರಾಭಿವೃದ್ಧಿ ಸಚಿವರಾದಂಥ ಶ್ರೀ ಬೈರ್ತಿ ಸುರೇಶ್ ಅವರ, ಮಾಜಿ ಲೋಕಸಭಾ ಸದಸ್ಯರಾದಂಥ ಉಗ್ರಪ್ಪನವರ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರುಗಳೇ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ತಾಯಂದಿರೇ, ವಕೀಲ ಬಂಧುಗಳೇ, ವಕೀಲರಾಗಲಿಕ್ಕೆ ಕಾನೂನು ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳೇ, ಮಾಧ್ಯಮದ ಗೆಳೆಯರೇ, ಈಗಾಗಲೇ ಭಾಳ ಸಮಯ ಆಗಿದೆ. ಹಾಗಾಗಿ ನಾನು ಭಾಳ ದೀರ್ಘ ಭಾಷಣ ಮಾಡಲಿಕ್ಕೆ ಹೋಗಲ್ಲ. ನಮಗೆಲ್ರಿಗೂ ಕೂಡ ನವೆಂಬರ್ 26ನೇ ತಾರೀಕು ಬಹಳ ಮಹತ್ವದ ದಿನ. 1949 ನವೆಂಬರ್ 26ನೇ ತಾರೀಕು ಸಂವಿಧಾನ ಅಂಗೀಕಾರ ಆಯಿತು. ಜನವರಿ 26ನೇ ತಾರೀಕು ಸಂವಿಧಾನ ಈ ದೇಶದಲ್ಲಿ ಜಾರಿಗೆ ಬಂತು. ಈಗ ಸಂವಿಧಾನ ಅಂಗೀಕಾರ ಆಗಿ 75 ವರ್ಷಗಳು ತುಂಬೋಗಿದ್ದಾವೆ. ಜನವರಿ 50ನೇ ಇಸ್ವಿಗೆ ಮತ್ತೆ 75 ವರ್ಷ ಸಂವಿಧಾನ ಜಾರಿಗೆ ಬಂದು 75 ವರ್ಷ ಆಗ್ತಾ ಇದೆ. ನಾವು ಇಡೀ ದೇಶದಲ್ಲಿ ಇವತ್ತು ಸಂವಿಧಾನ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಾವು ಈ ಸಂವಿಧಾನವನ್ನು ಆಚರಣೆ ಮಾಡುವಾಗ ನಾವೆಲ್ಲ ಭಾರತೀಯರು, ನಾವೆಲ್ಲರೂ ಕೂಡ ಆತ್ಮಾವಲೋಕನವನ್ನು ಮಾಡ್ಕೋಬೇಕು. ಸಂವಿಧಾನದ ಆಶಯಗಳು, ಧ್ಯೇಯೋದ್ದೇಶಗಳು ಎಷ್ಟರ ಮಟ್ಟಿಗೆ ಜಾರಿಯಾಗಿದ್ದಾವೆ, ಜಾರಿಯಾಗದೇ ಇದ್ದರೆ ಕಾರಣ ಏನು, 75 ವರ್ಷಗಳಾದರೂ ಕೂಡ ಇನ್ನೂ ಕೂಡ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡೋಕ್ಕಾಗಲಿಲ್ಲ. ಇದ್ರ ಬಗ್ಗೆ ಆತ್ಮಾವಲೋಕನ ಮಾಡ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು
ಈ ಸಂವಿಧಾನದ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಅವರು ಕೆಲವು ಎಚ್ಚರಿಕೆಯ ಮಾತುಗಳನ್ನು ಹೇಳಿದ್ದಾರೆ. ಅವರು 1949 ನವೆಂಬರ್ 25ನೇ ತಾರೀಕು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಒಂದು ಐತಿಹಾಸಿಕವಾದಂಥ ಭಾಷಣ ಮಾಡಿ ನಮ್ಮೆಲ್ಲರಿಗೂ ಕೂಡ ಎಚ್ಚರಿಕೆಯ ಮಾತುಗಳನ್ನು ಹೇಳಿದ್ದಾರೆ. ಆ ಎಚ್ಚರಿಕೆಯ ಮಾತುಗಳು ಏನಪ್ಪಾ ಅಂತಂದ್ರೆ, ನಮಗೆ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ, ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಓಟು ಒಂದು ಮೌಲ್ಯ, ಒಂದು ಓಟು ಒಂದು ಮೌಲ್ಯ ಅಂತಕ್ಕಂಥದ್ದು ಸಿಕ್ಕಿದೆ. ಆದರೆ ಇನ್ನೂ ಸಾಮಾಜಿಕ ಪ್ರಜಾಪ್ರಭುತ್ವ, ಆರ್ಥಿಕ ಪ್ರಜಾಪ್ರಭುತ್ವ ಸಿಕ್ಕಿಲ್ಲ. ಎಚ್ ಕೆ ಪಾಟೀಲ್ ಪ್ರಸ್ತಾಪ ಮಾಡಿದ್ರು 39ನೇ ವಿಧಿ ಅಲ್ಲಿ ಏನ್ ಹೇಳಿದ್ದಾರೆ ಅಂತೇಳಿ ಪ್ರಸ್ತಾಪ ಮಾಡಿದ್ರು. ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಜನವರಿ 26, 1950ನೇ ಇಸ್ವಿ ಅವತ್ತು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ನಮ್ಮ ಸಮಾಜದಲ್ಲಿ ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ. ಈ ಅಸಮಾನತೆಯನ್ನು ಹೋಗಲಾಡಿಸದೆ ಹೋದರೆ ರಾಜಕೀಯ ಪ್ರಜಾಪ್ರಭುತ್ವ ಯಶಸ್ವಿಯಾಗಲ್ಲ. ಗೊತ್ತಾಗ್ತಾ ಇದೆ? ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ರಾಜಕೀಯ ಪ್ರಜಾಪ್ರಭುತ್ವ ಯಶಸ್ವಿಯಾಗಲ್ಲ. ನಮಗೆ ಆರ್ಥಿಕ ಪ್ರಜಾಪ್ರಭುತ್ವ ಮತ್ತು ಸಾಮಾಜಿಕ ಪ್ರಜಾಪ್ರಭುತ್ವ ಸಿಕ್ಕಿಲ್ಲ, ಅಸಮಾನತೆ ಹೋಗಿಲ್ಲ. ಯಾಕಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಮೌಲ್ಯ ಇದೆ ಅಂತ ನಮ್ಮ ಸಮಾಜ ರಚನೆ ಆಗಿಲ್ಲ. ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಮೌಲ್ಯ ಇರಬೇಕಲ್ಲ, ಆರ್ಥಿಕವಾಗಿ ಸಾಮಾಜಿಕವಾಗಿ ಮೌಲ್ಯ ಇರಬೇಕಲ್ಲ, ಅದು ಇಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಪ್ರಿಯಾಂಬಲ್ನಲ್ಲಿ ಹೇಳಿರೋದು. ಪ್ರಿಯಾಂಬಲ್ ಅಂತಂದ್ರೆ ಇದೇ ನಮ್ಮ ಸಂವಿಧಾನನೇ ಆತ್ಮ ಇದ್ದಾಗಿ. ನಮಗೆ ಇಡೀ ಸಂವಿಧಾನದ ಆತ್ಮ ಏನಪ್ಪಾ ಅಂತಂದ್ರೆ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಇವು ಒಂದಕ್ಕೊಂದು ಬೇರ್ಪಡಿಸಕ್ಕಾಗಲ್ಲ. ನಾವು ಇವನ್ನ ಸ್ವಾತಂತ್ರ್ಯ ಬಿಟ್ಟು ಸಮಾನತೆ ಇರ್ಲಿಕ್ಕಾಗಲ್ಲ, ಸಮಾನತೆ ಬಿಟ್ಟು ಸ್ವಾತಂತ್ರ್ಯ ಇರ್ಲಿಕ್ಕಾಗಲ್ಲ, ಭ್ರಾತೃತ್ವ ಬಿಟ್ಟು ಇವೆರಡೂ ಇರಕ್ಕಾಗಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನೊಂದು ಎಚ್ಚರಿಕೆ ಮಾತು ಹೇಳಿದ್ರು ಅಂತಂದ್ರೆ, ನಮ್ಮ ಸಂವಿಧಾನ ಎಷ್ಟೇ ಶ್ರೇಷ್ಠವಾಗಿರ್ಲಿ, ಎಷ್ಟೇ ಒಳ್ಳೇದಿರ್ಲಿ, ಅದು ಒಳ್ಳೆಯವ್ರ ಕೈಯಲ್ಲಿ ಇರಬೇಕಾಗ್ತದೆ. ಸಂವಿಧಾನ ಎಷ್ಟೇ ಶ್ರೇಷ್ಠ ಇದ್ರೂ ಕೂಡ ಕೆಟ್ಟವ್ರ ಕೈನಲ್ಲಿ ಇದ್ರೆ ಸಂವಿಧಾನದ ಆಶಯಗಳು, ದೇವೋದ್ದೇಶಗಳು ಜಾರಿಯಾಗ್ಲಿಕ್ಕೆ ಸಾಧ್ಯ ಆಗ್ತದ? ಅದಕ್ಕೆ ಹೇಳೋದು ಬಹುಶಃ ಮುಂದೆ ಹಿಂಗಾಗ್ಬೋದು ಅಂತ. ಅದಕ್ಕೆ ನಾವು ಅಂಬೇಡ್ಕರ್ ಅವರನ್ನು ವಿಜನರಿ ಅಂತ ಕರಿತೀವಿ.
ವಿಜನರಿ ಅಂತ ಕರೆಯೋದು ಇವ್ರನ್ನ ಯಾರನ್ನ ಮಾತ್ರ ಇಂಥ ವ್ಯಕ್ತಿಗಳನ್ನು ಮಾತ್ರ ವಿಜನರಿ ಅಂತ ಕರೆಯೋದು. ಮುಂದೆ ಏನಾಗ್ತದೆ ಅಂತಕ್ಕಂಥ ದೂರದೃಷ್ಟಿ ಇದೆಯಲ್ಲ, ಅದನ್ನ ಅವತ್ತೇ ಊಹಿಸಿದ್ರು ಅಂಬೇಡ್ಕರ್ ಅವರು ಊಹಿಸಿದ್ರು. ಯಾಕಂತಂದ್ರೆ ಸಂವಿಧಾನ ಅಂಗೀಕಾರ ಆದಮೇಲೆ ಸಾವರ್ಕರ್ ಹಿಂದೂ ಮಹಾಸಭಾದ ಅಧ್ಯಕ್ಷ ಅವರು ಸಂವಿಧಾನನ ವಿರೋಧ ಮಾಡ್ತಾರೆ. ಗೋಲ್ವಾಲ್ಕರ್ ಅವರು ವಿರೋಧ ಮಾಡ್ತಾರೆ. ಏನೋ ಪಿಟಿ ಪಿಟಿ ಅಂತ ಇದೆಯಾ ನೀನು? ಯಾಕಂದ್ರೆ ಇವನು ಒಂದ್ಸರಿ RSS ನಲ್ಲಿ ಇದ್ದ, ಅದಕ್ಕೋಸ್ಕರ RSS ಇದೆಯಲ್ಲ, ಈ ಬಿಜೆಪಿಯ ಮಾತೃ ಸಂಸ್ಥೆ, ಜನಸಂಘದ ಮಾತೃ ಸಂಸ್ಥೆ. ಅದರ 2ನೇ ಅಧ್ಯಕ್ಷ ಗೋಲ್ವಾಲ್ಕರ್, ಮೊದಲನೇ ಅಧ್ಯಕ್ಷ ಎಡಗೇವಾರ್. 1925ನೇ ಇಸ್ವಿನಲ್ಲಿ RSS ಪ್ರಾರಂಭ ಆಯಿತು. ಸಂವಿಧಾನ ಅಂಗೀಕೃತ ಆದದ್ದು 1949 ನವೆಂಬರ್ 26ನೇ ತಾರೀಕು. ಆಮೇಲೆ ಈ ಗೋಲ್ವಾಲ್ಕರ್ 1940ನೇ ಇಸ್ವಿಯವರೆಗೆ ಎಡಗೇವಾರ್ ಇರ್ತಾನೆ, RSS ನ ಎಡಗೇವಾರ್. ಆಮೇಲೆ ಗೋಲ್ವಾಲ್ಕರ್ ಬರ್ತಾನೆ. ಗುರೂಜಿ ಅಂತ ಕರಿತೀವಿ ಅಲ್ಲ, ಗುರೂಜಿ ಅಂತ ಕರಿತೀವಿ. ಎಂತವನ ಸರಸಂಘ ಚಾಲಕನ ಅಧ್ಯಕ್ಷ ಅಂತ ಕರೆಯೋಣ. ಯಾಕೆ ಸರಸಂಘ ಚಾಲಕ ಅಂತ ಯಾಕೆ ಕರಿಬೇಕು ನಾವು? RSS ಅವ್ರು ಇಟ್ಕೊಂಡ್ರೆ ಇಟ್ಕೊಳ್ಳಿ, ನಾವು ಕರೆಯೋಣ. RSS ನ ಸಂಸ್ಥಾಪಕ ಎಡಗೇವಾರ್. ಆಮೇಲೆ 2ನೇ ಅಧ್ಯಕ್ಷ ಗೋಲ್ವಾಲ್ಕರ್. ಇವನು ಬಹಳ ವರ್ಷ ಇರ್ತಾನೆ, 73ನೇ ಇಸ್ವಿ ಅಲ್ಲ, 73ವರೆಗೂ ಇರ್ತಾನೆ. 73 ಅವನು 15 ವರ್ಷ ಇರ್ತಾನೆ ಎಡಗೇವಾರ್. ನೀವು ನೋಡಿ, ಇವರು ಯಾವತ್ತಾದ್ರೂ ಇಷ್ಟು ವರ್ಷ ಅಧಿಕಾರದಲ್ಲಿ ಇದ್ರಲ್ಲ, 1942ವರೆಗೆ ಸ್ವಾತಂತ್ರ್ಯ ಹೋರಾಟ ಮಹಾತ್ಮ ಗಾಂಧೀಜಿ ನೇತೃತ್ವ ತೀವ್ರ ಆಯ್ತಲ್ಲ, ಯಾವತ್ತಾರು ಯಾರಾದರೂ ಭಾಗವಹಿಸಿದಾರ? ನೋಡ್ರಿ, ಹೇಳಿ ನೋಡಿ. ಯಾರಾದ್ರೂ ಸಾವರ್ಕರ್ ಆಗಲಿ, ಯಾರಾದ್ರೂ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಪ್ರಾಣ ಕಳ್ಕೊಂಡವ್ರು ಇದ್ದಾರ? ಅವರು ಈಗ ದೇಶ ಪ್ರೇಮದ ಬಗ್ಗೆ ಪಾಠ ಹೇಳ್ಕೊಡ್ತಾರೆ. ನಾವು ಕಾಂಗ್ರೆಸ್ ದೇಶ ಪ್ರೇಮದ ಬಗ್ಗೆ, ದೇಶಭಕ್ತಿ ಬಗ್ಗೆ ಪಾಠ ಹೇಳ್ಕೊಡೋದು. ನಾವು ಲಾಯರ್ಗಳೆಲ್ಲ ಇದೀರಿ ಇಲ್ಲಿ, ನೀವು ಕಾನೂನು ಅಭ್ಯಾಸ ಮಾಡಿರೋರು, ಸಂವಿಧಾನ ಅಭ್ಯಾಸ ಮಾಡಿರೋರು, ಇದೆಲ್ಲ ತಿಳ್ಕೋಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ನೀವೆಲ್ಲ ಬರೀ ಲಾಯರ್ ಕೆಲಸ ಮಾಡ್ಕೊಂಡು ದುಡ್ಡು ಮಾಡೋದೇ ಒಂದೇ ಕೆಲಸ ಅಲ್ಲ. ಎಲ್ಲ ಪಾಪ ನಮ್ಮ ಉಗ್ರಪ್ಪ ಯಾವಾಗಲೂ ಸಂವಿಧಾನ ಹೇಳ್ತಾರೆ, ಸಂವಿಧಾನ ಬಿಟ್ಟು ಬೇರೆ ಮಾತಾಡೋದೇ ಇಲ್ಲ. ನಾನು ಯಾಕೆ ಹೇಳ್ತೀನಿ ಅಂದ್ರೆ ಜನರು ತಿಳ್ಕೋಬೇಕು. ಅದಕ್ಕೆ ನಾವು ಏನು ಮಾಡೋದು, ಈ ಸರಿ ಅಧಿಕಾರಕ್ಕೆ ಬಂದ ಮೇಲೆ ನಾವು ಸಮಾಜ ಕಲ್ಯಾಣ ಇಲಾಖೆ ಮೂಲಕ ಪ್ರತಿ ಶಾಲೆಗಳಲ್ಲಿ, ಪ್ರತಿ ಕಾಲೇಜಿನಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದಲೇಬೇಕು ಅಂತ ಕಡ್ಡಾಯ. ಸಂವಿಧಾನ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕಲ್ಲ, ನಮ್ಮ ಹಕ್ಕುಗಳೇನು, ನಮ್ಮ ಡ್ಯೂಟೀಸ್ ಏನು ಗೊತ್ತಾಗಬೇಕಲ್ಲ. ಮೂಲಭೂತ ಹಕ್ಕುಗಳು ಅಂದ್ರೇನು, ಸಂವಿಧಾನದ ಹಕ್ಕುಗಳು ಅಂದ್ರೇನು, ಆಮೇಲೆ ಎಂಥದ್ದು ನಿರ್ದೇಶನಗಳು, ನಿರ್ದೇಶಕ ತತ್ವಗಳು ಅಂದ್ರೆ ಏನು ಅಂತ ಗೊತ್ತಾಗಬೇಕಲ್ಲ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದಿ ಸ್ಟೇಟ್ ಪಾಲಿಸಿ ಗೊತ್ತಾಗಬೇಕಲ್ಲ. ಅವು ನಮಗೆ ನಮ್ಮ ಹಕ್ಕುಗಳು, ನಮ್ಮ
ಇದು ಗೊತ್ತಾಗದೆ ಹೋದ್ರೆ ಹೇಗೆ ನಾವು ನಮ್ಮ ಹಕ್ಕುಗಳನ್ನ ಚಲಾಯಿಸೋದು, ನಮ್ಮ ಹಕ್ಕುಗಳನ್ನ ಪಡ್ಕೊಳ್ಳೋದು, ಮತ್ತೆ ಕರ್ತವ್ಯಗಳು ದೇ ಗೋ ಟುಗೆದರ್. ಆರ್ಟಿಕಲ್ 51A ನನಗೆ ಅಷ್ಟೊಂದು ಮರ್ತೋಗ್ಬಿಟ್ಟಿದ್ದಾವೆ ಎಲ್ಲ. ನೀನು ಪಾಠ ಮಾಡ್ತಾ ಇದೆಯಲ್ಲ 5 ವರ್ಷ ಕಾನ್ಸ್ಟಿಟ್ಯೂಷನ್ನೇ, ಅದರಿಂದ ಎಲ್ಲ ಜ್ಞಾಪಕ ಇಟ್ಕೊಂಡಿದೀಯ. ಸೊ ನಾನು ಹಿಂದೆ ಓದಿದ್ದು ಅದಕ್ಕೆ ನಾವು ನೋಡಿ ಎಲ್ಲರೂ ಕೂಡ ಸಮಾನತೆಯ ಸಮಾಜ ನಿರ್ಮಾಣ ಆಗ್ತದೆ. ಅದಕ್ಕೆ ಅಂಬೇಡ್ಕರ್ ಅವ್ರು ಏನು ಹೇಳಿದರು ಅಂತಂದ್ರೆ, ಅಧಿಕಾರ ಬಲಾಢ್ಯರ ಕೈಗೆ ಸಿಕ್ಕಬಾರದು, ಅಧಿಕಾರ ಬಲಾಢ್ಯರ ಕೈನಲ್ಲಿ ಇರಬಾರ್ದು. ಬಲಾಢ್ಯರ ಕೈನಲ್ಲಿ ಸಿಕ್ಕಿದ್ರೆ ಮತ್ತೆ ಅದೇ ಅಸಮಾನತೆ, ಅದೇ ಶೋಷಣೆ, ಅದೇ ದೌರ್ಜನ್ಯ ಮುಂದುವರಿತದೆ. ನಿಮಗೆ ಸಮಾನತೆ ಬರೋದೇ ಇಲ್ಲ. ಅದಕ್ಕೆ ಅಧಿಕಾರ ಹಂಚಿಕೆ ಆಗಬೇಕು, ಸಂಪತ್ತು ಹಂಚಿಕೆ ಆಗಬೇಕು, ಸಮಾನತೆ ಬರಬೇಕಲ್ಲ. ಈಗ ಎಷ್ಟು ವರ್ಷ ಆಯಿತು ಬಸವಣ್ಣ ಇವನಾರವ ಇವ ನಮ್ಮವ ಅಂತ ಹೇಳಿ ಎಷ್ಟು ವರ್ಷ ಆಯಿತು? 850 ವರ್ಷ ಬಂದಿದೆಯಾ? ನಮ್ಮ ವಿದ್ಯಾವಂತರ ಜಾತಿ ಮಾಡಕ್ ಶುರು ಮಾಡ್ಕೊಬಿಟ್ಟವ್ರೆ. ವಚನ ಹೇಳೋದು, ಕೆಲವರು ವಚನ ಹೇಳ್ತಾರೆ, ಬಸವಾದಿ ಶರಣರು ವಚನ ಹೇಳೋದು, ಆಮೇಲೆ ನೀ ಯಾವ ಜಾತಿಯವನು ಅಂತ ಕೇಳೋದು. ವಚನ ಹೇಳೋದು 850 ವರ್ಷಗಳಿಂದ ಇವನಾರವ ಇವನ್ ನಮ್ಮವ ಅಂತ ಅಂತಲೇ ಇಲ್ಲ, ಇವನಾರವ ಅಂತಲೇ ಹೇಳೋದು. ಆಮೇಲೆ ಈ ವೈಚಾರಿಕತೆ ಬೆಳೀನೇ ಇಲ್ಲ, ವೈಜ್ಞಾನಿಕತೆ ಬೆಳೀನೇ ಇಲ್ಲ. ಅದಕ್ಕೆ ನಾವು ಪ್ರತಿ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ನಮ್ಮ ಮಕ್ಕಳಿಗೆ ಸಿಕ್ಕಬೇಕು. ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ, ವೈಜ್ಞಾನಿಕತೆಯಿಂದ ಕೂಡಿರ್ತಕ್ಕಂಥ ಶಿಕ್ಷಣ ಸಿಕ್ಕಬೇಕು. ನೀವು ಇನ್ನೂ ಕರ್ಮ ಸಿದ್ಧಾಂತನೇ ಒಪ್ಪಿಕೊಂಡು ಮುಂದುವರಿಯೋದಾದರೆ ಸಂವಿಧಾನ ಯಾಕಿರಬೇಕು? ಕರ್ಮ ಸಿದ್ಧಾಂತ ಬಸವಣ್ಣವರು ಕರ್ಮ ಸಿದ್ಧಾಂತವನ್ನು ತಿರಸ್ಕಾರ ಮಾಡಿ ಅಂತ ಹೇಳೋದು. ನೀನು ಯಾಕಪ್ಪ ಅಂಗಿ ಇಲ್ಲ, ಹೊಟ್ಟೆಗಿಲ್ಲ, ನೀನು ಯಾಕೆ ವಿದ್ಯೆ ಇಲ್ಲ, ಮನೆ ಇಲ್ಲ ಅಂತಂದ್ರೆ, ನಾ ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿಬಿಟ್ಟಿದ್ದೆ, ಕರ್ಮ ಮಾಡಿಬಿಟ್ಟಿದ್ದೆ, ಅದಕ್ಕೆ ಈ ಜನ್ಮದಲ್ಲಿ ಹಿಂಗೆ ಮುಟ್ಬಿಟ್ಟಿದ್ದೀನಿ ಅಂತ ಹೇಳೋದು. ಅಲ್ದೇ ಹೋದ್ರೆ ನನ್ನ ಹಣೆಯಲ್ಲಿ ಬರೆದ್ಬಿಟ್ಟದೆ, ಏನು ಮಾಡೋದು, ಹಿಂಗೆ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳಿ. ಹಣೆಯಲ್ಲಿ ಬರೆದಿದ್ದ ನನ್ನ ದೇವರು ಯಾವ ದೇವರು? ಹಂಗೆ ಇವನಿಗೆ ಕೆಲವರಿಗೆ ವಿದ್ಯೆ ಕಲಿಬೇಡಿ, ಕೆಲವರಿಗೆ ಬಟ್ಟೆ ಇಲ್ಲ, ಕೆಲವರಿಗೆ ಊಟಕ್ಕಿಲ್ಲ, ಕೆಲವರಿಗೆ ಮನೆ ಇಲ್ಲ, ಇನ್ನು ಕೆಲವರಿಗೆ ಎಲ್ಲ ಸಿಕ್ಕು ಅಂತ ಬರ್ದ್ಬಿಟ್ಟಿದ್ದಾನ ದೇವರು. ಮನುಷ್ಯರನ್ನ ವಿಂಗಡಣೆ ಮಾಡೋದು ಇದೆಯಲ್ಲ, ಅದು ದೇವ್ರ ಕೆಲಸ ಅಲ್ಲ, ನಾವು ಮಾಡ್ಕೊಂಡಿರೋದು. ಸಂವಿಧಾನ ಬರಕ್ಕೆ ಮುಂಚಿತವಾಗಿ ಏನಿತ್ತು ನಮ್ಮಲ್ಲಿ? ಅಲಿಖಿತ ಸಂವಿಧಾನ ಇತ್ತು ಅಲ್ವಾ? ಅಲಿಖಿತ, ಅದನ್ನೇ ಒಪ್ಕೊಂಡ್ಬಿಟ್ಟಿದ್ರು ಎಲ್ರೂ. ಮೇಲ್ಜಾತಿ, ಕೆಳಜಾತಿ, ಬಡವ, ಬಲ್ಲಿದ. ಆಮೇಲೆ ಆ ಅಲಿಖಿತ ಸಂವಿಧಾನದ ಪ್ರಕಾರ ಹೆಂಗಪ್ಪ ಅಂತಂದ್ರೆ, ಅಲಿಖಿತ ಸಂವಿಧಾನ, ನಮ್ಮ ಸಂವಿಧಾನ ಲಿಖಿತ ಸಂವಿಧಾನ ಬರೋದಕ್ಕಿಂತ ಮುಂಚಿತವಾಗಿ ಅಲಿಖಿತ ಸಂವಿಧಾನ ಇತ್ತು. ಅದನ್ನೇ ಮನುಸ್ಮೃತಿ, ಮನುವಾದ ಅಂತ ಕರಿತೀವಿ. ಮನುಸ್ಮೃತಿ, ಮನುವಾದ. ಅದರ ಪ್ರಕಾರ ಅಸ್ಪೃಶ್ಯರು, ಶೂದ್ರರು, ಮಹಿಳೆಯರು, ಅವ್ರು ಯಾರು ಕೂಡ ವಿದ್ಯೆ ಕಲಿಬಾರದು, ಅವ್ರು ಯಾರು ಕೂಡ
ಸಂಪತ್ತನ್ನು ಗಳಿಸಬಾರದು. ಇದು ಅಲಿಖಿತ ಸಂವಿಧಾನ ಹೇಳ್ತದೆ. ಇದನ್ನ ಒಪ್ಕೊಂಡಿದ್ದವ್ರು ಯಾರು? ಇದನ್ನು ಪ್ರತಿಪಾದನೆ ಮಾಡಿದವರು, ಇದನ್ನ ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಿದವ್ರು ಯಾರು? ಹೆಚ್ಚಾಗಿ RSSನವರು ಅಲ್ವಾ? ಅದಕ್ಕೆ ಸಂವಿಧಾನಕ್ಕೆ ವಿರುದ್ಧ ಇರೋದು. ನಾವು ಸಂವಿಧಾನದ ಪರ ಇದ್ದೀವಿ, ಅವರು ವಿರುದ್ಧ ಇದ್ದಾರೆ. ಮೊನ್ನೆ ಪೇಜಾವರ ಸ್ವಾಮೀಜಿ ಅದು ಹೇಳ್ಬೇಕಾದ ಅಗತ್ಯ ಏನಿತ್ತಪ್ಪ? ಪೇಜಾವರ ಸ್ವಾಮೀಜಿ ಮನುಸ್ಮೃತಿನ ಪ್ರತಿಪಾದನೆ ಮಾಡ್ತಾರೆ. ನಾನು ಹೇಳ್ತೀನಿ, ನೀವು ಸಂವಿಧಾನ ರಕ್ಷಣೆ ಮಾಡದೆ ಹೋದ್ರೆ ನಾವು ಯಾರು ಹುಡುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಿಂಗೆ ಮುಂದುವರಿಬೇಕಾಗ್ತದೆ. ಅದನ್ನ ಕಾಂಗ್ರೆಸ್ಸು ಅದಕ್ಕೋಸ್ಕರ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಈಗ ನಾನು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಸಂವಿಧಾನ ಇಲ್ಲವ್ರು ಆಯ್ತಿತ್ತ? ಆಯ್ತಾನೇ ಇರಲಿಲ್ಲ. HK ಪಾಟೀಲ್ ಮಂತ್ರಿ ಆಗ್ಬೇಕಾದ್ರೆ ಆಗ್ತಿತ್ತ? ಈ ಸಂವಿಧಾನದಿಂದ ಮಾತ್ರ ಸಾಧ್ಯ. ಅದಕ್ಕೋಸ್ಕರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ದೇಶಗಳ ಸಂವಿಧಾನನೆಲ್ಲ ಓದ್ಕೊಂಡು ಆಮೇಲೆ ನಮ್ಮ ಸಮಾಜದ ಪರಿಸ್ಥಿತಿಯನ್ನು, ಆರ್ಥಿಕ, ಸಾಮಾಜಿಕ, ರಾಜಕೀಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅನುಭವದಿಂದ ಇಂಥ ಸಂವಿಧಾನವನ್ನು ಈ ದೇಶಕ್ಕೆ ಕೊಟ್ಟಿದ್ದಾರೆ. ಈ ಸಂವಿಧಾನ ಉಳಿಸ್ಕೊಳ್ಳೋದು ನಮ್ಮ ಕರ್ತವ್ಯ ಇಲ್ಲ. ವಿಶೇಷವಾಗಿ ಶೂದ್ರರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು, ರೈತರು ಇದನ್ನು ಉಳಿಸ್ಕೊಳ್ಳಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಅದೇ ನಾವು ಸಂವಿಧಾನ ದಿನ ಆತ್ಮ ವಿಮರ್ಶೆ ಮಾಡಿಕೊಂಡು ಈ ಕೆಲಸ ಮಾಡ್ತಕ್ಕಂಥದ್ದೇ ನಾವು ಸಂವಿಧಾನಕ್ಕೆ ಗೌರವ ಕೊಡ್ತಕ್ಕಂಥದ್ದು ಮತ್ತು ಸಂವಿಧಾನ ದಿನವನ್ನು ಆಚರಣೆ ಮಾಡೋದಕ್ಕೆ ಸಾಧ್ಯ. ಆಯ್ತಮ್ಮ ತಾಯಿ. ಆಮೇಲೆ ಅದಕ್ಕೆ ನಾನು ನಮ್ಮ ಸರ್ಕಾರ ಇದ್ದಾಗ, ಹಿಂದೆ ಇದ್ದಾಗ, ಈಗ ಎಲ್ರಿಗೂ ಕೂಡ ದುರ್ಬಲ ವರ್ಗದ ಜನರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಯಾರು ಆರ್ಥಿಕ ಸಾಮಾಜಿಕವಾಗಿ ದುರ್ಬಲರಿದ್ದಾರೆ ಅವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ನಮ್ಮ ಗ್ಯಾರಂಟಿ ಯೋಜನೆ. ಸಮಾನತೆ ಬರೆದಿರೋ ಜಾತಿ ಹೋಗುತ್ತಾ? ನಾನು ವಿದ್ಯಾವಂತನಾದರೆ, ಆರ್ಥಿಕವಾಗಿ ಸಬಲರಾದರೆ ಯಾವ ಜಾತಿಯವರಾದ್ರೂ ಮದುವೆ ಆಯ್ತಾರೆ. ನಾನು ಜಾತಿ ಹೋಗ್ಬೇಕಲ್ಲಪ್ಪ. ಏನು ಓದ್ತಿದ್ರೆ ಹಂಗೆ ಇದ್ದಿದ್ರೆ, ಕೂಲಿ ಮಾಡ್ಕೊಂಡಿದ್ರೆ ನನ್ನ ಯಾರು ಮದುವೆ ಆಯ್ತಾರೆ? ಅಂದ್ರೆ ನಮ್ಮ ಜಾತಿಯವ್ರು ಮದುವೆ ಆಗ್ಬಹುದು, ಬೇರೆ ಜಾತಿಯವ್ರು ಮದುವೆ ಆಯ್ತಾರ? ಜಾತಿ ಹೋಗ್ಬೇಕಲ್ಲ, ಅದಕ್ಕೆ ಸಮಾನತೆ ಬರಬೇಕಲ್ವ? ನೀವು ಆರ್ಥಿಕವಾಗಿ, ಸಾಮಾಜಿಕವಾಗಿ ಸಬಲರಾಗಿದ್ದರೆ ನಿಮ್ಮನ್ನು ಯಾರನ್ನಾರು ಒಪ್ಕೋತಾರೆ, ಯಾರಾದರೂ ಮದುವೆ ಆಯ್ತಾರೆ. ಆಗ ಜಾತಿ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ ಅಲ್ವಾ? ಇದರಲ್ಲಿ ನಮ್ಮ ಪಕ್ಷ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು. ಅದಕ್ಕೆ ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ಕೊಡಬೇಕು, ಸಮಾನತೆ ಬರಬೇಕು. ಸಮಾನತೆ ಬಂದಾಗ ಮಾತ್ರ ಈ ರಾಜಕೀಯ ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕಾದ್ರೆ ಆರ್ಥಿಕ ಸಾಮಾಜಿಕ ಪ್ರಜಾಪ್ರಭುತ್ವ ಎಲ್ಲರಿಗೂ ಸಿಗಬೇಕು. ಇದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. That is the difference between Congress workers and leaders and BJP leaders and workers. That is the difference. Ideologically ನಮಗೂ ಅವ್ರಿಗೂ ಡಿಫ್ರೆನ್ಸ್ ಏನಪ್ಪ ಅಂದರೆ ಇದೆ. ಅವರು ಮನುಸ್ಮೃತಿಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು, ನಾವು ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡಿದ್ದೀವಿ. ದಟ್ ಇಸ್ ದ ಡಿಫರೆನ್ಸ್.
ಸೊ ಅದನ್ನು ಮಾಡೋಣ ಅಂತ ಹೇಳಿ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ. ಅದನ್ನೆಲ್ಲರೂ ಕೂಡ ನಾವು ಮಾಡೋಣ ಅಂತ ಶಬ್ದವನ್ನು ಈಗಾಗಲೇ ಓದಿದ್ದೀನಿ. ನಾನು ಸಂವಿಧಾನದ ಪೀಠಿಕೆಯನ್ನು ಓದಿದ್ದೀನಿ. ಆ ಶಬ್ದ ಏನು ಓದ್ಕೊಂಡಿದ್ದೀವಿ ಅದರಂತೆ ನಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ನಿಮ್ಮೆಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್.